ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ರ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡ್ತಾ ಇರ್ಬೋದು ಏನು ದೊಡ್ಡ ಸೂಟ್ ಕೇಸ್ ತೊಗೊಂಬಂದಿನಿ ಅಂತನಾ ಸ್ನೇಹಿತರೆ. ಹ್ಯಾಂಡ್ ಕೋರ್ ಕಟ್ಟಿಂಗು, ಇದು ಹೆವಿ ಆದ ಮಾಡಲ್ ತೊಗೊಂಬಂದಿನಿ. ZZ190 ಅಂತ ಮಾಡಲ್ ಬರುತ್ತೆ ಸ್ನೇಹಿತರೆ. ತಡಾನೇ ಮಾಡೋದು ಬೇಡ, ಬನ್ನಿ ಬೇಗ ಅನ್ಬಾಕ್ಸ್ ಮಾಡೋಣ. ಹೇಗಿದೆ ಎಲ್ಲ ರಿವ್ಯೂ ಕೂಡ ಕೊಡ್ತೀನಿ ಸ್ನೇಹಿತರೆ, ಬನ್ನಿ ನೋಡ್ಕೊಂಬೋಣ. ಸ್ನೇಹಿತರೆ ನಿಮಗೆ ಓಪನ್ ಮಾಡ್ತಾ ಇದ್ದಾಗೆ ಏನೇನು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಓಪನ್ ಮಾಡ್ತಾ ನಿಮಗೆ ಒಂದು ಸ್ಪಾನರ್ ಕೊಟ್ಟಿರ್ತಾರೆ ನಿಮಗೆ ಮಷಿನ್ ಜೊತೆನೆ, ಹಾಗೂ ಪೈಪ್ ಕೊಟ್ಟಿರ್ತಾರೆ ಸ್ನೇಹಿತರೆ. ನಿಮಗೆ ಒಂದು ಹ್ಯಾಂಡಲ್ ಬರುತ್ತೆ ವಿತ್ ನಿಮಗೆ ಒಂದು ಸೆಟ್ ಕಾರ್ಬನ್ ಬೇಸ್ ಕೊಟ್ಟಿರ್ತಾರೆ, ಒಂದು ಪೈಪಿಗೆ ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಮಷಿನ್ ಯಾವ ರೀತಿ ಇದೆ ಅಂತ. ತುಂಬಾ ಒಳ್ಳೆ ಮಿಷಿನ್ ಆಗಿರುತ್ತೆ ಸ್ನೇಹಿತರೆ, ಹೆವಿ ಡ್ಯೂಟಿ ಆದಂಥ ಮಷಿನ್ ಬರುತ್ತೆ. ಬನ್ನಿ ಸ್ನೇಹಿತರೆ ನೋಡೋಣ. ನೋಡ್ತಾ ಇರ್ಬೋದು ಬಾಕ್ಸಲ್ಲಿ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಪರ್ಫೆಕ್ಟ್ ಫಿಟ್ಟಿಂಗ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಬಾಕ್ಸ್ ಕ್ವಾಲಿಟಿನೂ ಅಷ್ಟೇ ಸ್ನೇಹಿತರೆ. ನಿಮಗೆ ಮಿಷಿನ್ ಎಲ್ಲೇ ತೊಗೊಂಡೋದ್ರು ಒಂದು ಚೂರು ಶೇಕ್ ಆಗದೆ ಇರೋಂಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಪರ್ಫೆಕ್ಟ್ ಡಿಸೈನಿಂಗ್ ಆಗಿದೆ ಬಾಕ್ಸ್ ಕೂಡ. ನಿಮಗೆ ಒಳ್ಳೆ ರೀತಿ ಕ್ವಾಲಿಟಿ ಆಗೂ ಇದೆ. ನಿಮಗೆ ಯಾರನ್ನ ರೋಡಲ್ಲಿ ಹಿಡ್ಕೊಂಡು ಹೋಗ್ತಾರೆ, ಜೆಂಟಲ್ಮ್ಯಾನ್ ಅನ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಒಳ್ಳೆ ಆರಾಮಾಗಿ ಕೆಲಸ ಮುಗಿಸ್ಕೊಂಬರ್ಬೋದು ನೀವು ಬಾಕ್ಸಲ್ಲಿ ತೊಗೊಂಡೋದ್ರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಫೈನಲ್ ಆಗಿ ಮಷಿನ್ ಹೇಗಿದೆ ಅಂತ ಸ್ನೇಹಿತರೆ. ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಿಮಗೆ 190 mm ಸ್ನೇಹಿತರೆ, ಅಪ್ ಟು ನೀವು 190 mm ವರೆಗೂ ಇದರಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. 7 ಇಂಚ್ವರೆಗೂ ಆರಾಮಾಗಿ ಹೋಲ್ ಹಾಕ್ಬೋದು, ಗೋಡೆಗೆ ಕಾಂಕ್ರೀಟ್ಗೂ ಹಾಕ್ಬೋದು. ಸ್ವಲ್ಪ ಗಟ್ಟಿಗೆ ಹಿಡ್ಕೊಂಡು ಹಾಕಬೇಕು ಸ್ನೇಹಿತರೆ, ಅದೇ ಡೇಂಜರು. ಗೋಡೆಗೆ ಅಪ್ ಟು 7 ಇಂಚಸ್ವರೆಗೂ ಆರಾಮಾಗಿ ಹೋಲ್ ಹಾಕಿ ಸ್ನೇಹಿತರೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ನಿಮಗೆ ಡಿಸೈನ್ ಆಗಿರ್ಬೋದು. ಮತ್ತು ನೋಡ್ತಾ ಇದ್ದೀರಾ ನಿಮಗೆ ಹ್ಯಾಂಡಲ್ ಕೂಡ ಅಡ್ಜಸ್ಟಬಲ್ ಹ್ಯಾಂಡಲ್ ಬರುತ್ತೆ ನಿಮಗೆ. ನೋಡಿ ಸ್ಟೆಪ್ ಬೈ ಸ್ಟೆಪ್, 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಅಂತ ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ ನಿಮಗೆ. ಏನಕ್ಕೆ ಕೈಯಲ್ಲಿ ಹಿಡ್ಕೊಂಡು ಹೋಲ್ ಹಾಕೋಕ್ಕೆ ನಿಮಗೆ ಆರಾಮಾಗೆ. ಮತ್ತು ಇಲ್ಲೂ ಕೂಡ ನಿಮಗೆ ನೋಡ್ತಾ ಇರ್ಬೋದು 1 2 ಈ ಕಡೆ ನಿಮಗೆ ಹ್ಯಾಂಡಲ್ ಹಾಕೋಕ್ಕೆ ನಿಮಗೆ ನೋಡ್ತಾ ಇರ್ಬೋದು. ಇಲ್ಲಿ ಮೇಲ್ಗಡೆ ಹ್ಯಾಂಡಲ್ ಹಾಕೊತೀರಾ, ಬೇಕಾದ್ರೆ ಇಲ್ಲೇ ಡೈರೆಕ್ಟ್ ಹಾಕೊಬೋದು ಸ್ನೇಹಿತರೆ ನೀವು. ಇದೇ ರೀತಿ ನೋಡಿ ಹ್ಯಾಂಡ್ಲು ಫಿಕ್ಸ್ ಆಗೋಯ್ತು ನಿಮಗೆ, ಗೊತ್ತಾಯ್ತಲ್ಲ. ನೋಡಿ ಈ ಸ್ಟ್ರಕ್ಚರಲ್ಲಿ ಕೂಡ ನೀವು ಹೋಲ್ ಹಾಕ್ತೀರಾ, ಹಿಂಗೆ ಹಿಡ್ಕೊಳ್ಳಿ. ಹೆಂಗೆ ಹಿಡ್ಕೊತೀರಾ ನೋಡಿ, ಹಿಂಗೆ ಹಿಡ್ಕೊಳ್ಳಿ. ಇಲ್ಲ ನನಗೆ ಬೇರೆ ರೀತಿ ಎಲ್ಲ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ನಾನು ಹ್ಯಾಂಡ್ಲಲ್ಲಿ ಅಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲೂ ಕೂಡ ನಿಮಗೆ ಹ್ಯಾಂಡ್ಲ್ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ. ಇದು ಕೂಡ ನಿಮಗೆ 360 ಡಿಗ್ರಿ ರೊಟೇಟ್ ಆಗುತ್ತೆ ನಿಮಗೆ ಹ್ಯಾಂಡಲ್ಲು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು 2 ಕಡೆನೂ ಲೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫಿಟ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲೂ ಕೂಡ ನಿಮಗೆ ಹ್ಯಾಂಡಲ್ಲು ಫಿಟ್ ಆಗುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಆರಾಮಾಗೆ ನಿಮಗೆ ಹ್ಯಾಂಡ್ಲು ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಫ್ರಂಟಲ್ಲಿ ಕೂಡ ಹ್ಯಾಂಡ್ಲು ಫಿಟ್ ಮಾಡಿಕೊಂಡು ಇದನ್ನು ನೀವು 2 ಕಡೆ ನೋಡಿ, ಆ ಕಡೆ ಈ ಕಡೆ ಕೊಟ್ಟಿದ್ದಾರಲ್ಲ, ಲೂಸ್ ಮಾಡ್ಕೊಂಡು ಹಂಗೆ ಹಿಂಗೆ ನೀವು ಫಿಟ್ ಮಾಡ್ಕೊಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಾ ನೋಡಿ, ಇಲ್ಲೂ ಕೂಡ ಹ್ಯಾಂಡ್ಲು ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಿಮಗೆ. ನೋಡಿ ಮತ್ತು ಇದ್ರ ಏನೇನು ಬರುತ್ತೆ ಅಂದರೆ ನಿಮಗೆ ನೋಡಿ 3 ಸ್ಟೆಪ್ ಇರುತ್ತೆ ನಿಮಗೆ ಗೇರ್ ಸಿಸ್ಟಮ್ಮು. ನೋಡ್ತಾ ಇದ್ದೀರಲ್ಲ 3 ಸ್ಟೆಪ್ ಬರುತ್ತೆ ನಿಮಗೆ. ನೋಡಿ ಇವಾಗ ಥರ್ಡಲ್ಲಿದೆ, ಸೆಕೆಂಡಲ್ಲಿ ಇಕ್ಕೋಬೋದು ನೀವು ಆಪ್ಷನ್ನು, ಫಸ್ಟಲ್ಲಿ ಇಕ್ಕೋಬೋದು. ಎಲ್ಲ ರೀತಿ ನಿಮಗೆ ಗೇರ್ ಆಪ್ಷನ್ ಕೂಡ ಬರುತ್ತೆ. ಮತ್ತು ಇದ್ರದ್ದು ನಿಮಗೆ ನೋಡ್ತಾ ಇರ್ಬೋದು ವ್ಯಾಟೇಜ್ ಡೀಟೇಲ್ಸ್ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಎಷ್ಟು ಮಾಡಲ್ ನಂಬರ್ ಬಂದ್ಬಿಟ್ಟು DZZ90 ಅಂತ ಬರುತ್ತೆ ನಿಮಗೆ ಮಾಡಲ್ ನಂಬರು. ಹೌದು ಸ್ನೇಹಿತರೆ, 1800 ವ್ಯಾಟೇಜ್ ಬಂದಿರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ 1800 ವ್ಯಾಟೇಜ್ ಬಂದಿರುತ್ತೆ ನಿಮಗೆ. ಇದಕ್ಕಿಂತ ನಿಮಗೆ ಇದು ಸ್ಮಾಲ್ ಮಿಷಿನ್ ಕೂಡ ಅವೈಲಬಲ್ ಇದೆ ನಮ್ಮಲ್ಲಿ. ಪ್ರೀವಿಯಸ್ ವೀಡಿಯೋ ನೋಡಿರ್ತೀರಾ ನೀವು, ಸ್ಮಾಲ್ ವೀಡಿಯೋ, ಅದನ್ನು ಕೂಡ ನಿಮಗೆ ಲಿಂಕಲ್ಲಿ ಹಾಕಿರ್ತೀನಿ. ಏನೋ ವೀಡಿಯೋ ನಿಮಗೆ ಸಿಕ್ಕಿಲ್ಲ ಅಂದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ನಿಮಗೆ ಚಿಕ್ಕ ಮಿಷಿನ್ ಬೇಕಾದವ್ರು ಚಿಕ್ಕ ಮಿಷಿನು ಸಿಗುತ್ತೆ. ನಾರ್ಮಲ್ ಮನೆ ಕರೆಂಟೆ ಸ್ನೇಹಿತರೆ, 2 ಪ್ಲಗ್ ನಿಮಗೆ ನಾರ್ಮಲ್ ಮನೆ ಕರೆಂಟೆ. ಒಂದು 3.5 ಮೀಟರ್ ಅಷ್ಟವರೆಗೂ ನಿಮಗೆ ಕೇಬಲ್ ಕೂಡ ಬಂದಿರುತ್ತೆ ನಿಮಗೆ. ಇದು ಯಾವ ರೀತಿ ವರ್ಕ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಬಿಟ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ತಾ ಇರ್ಬೋದು ನೀವು, ಈ ಥರ ಒಂದು ಅಡಾಪ್ಟರ್ ಬರುತ್ತೆ ನಿಮಗೆ. ಇದು ನಿಮಗೆ ಏನಕ್ಕೆ ಚಿಕ್ಕ ಥ್ರೆಡ್ ಬಂದಿರುತ್ತೆ ಸ್ನೇಹಿತರೆ. ನಿಮಗೆ ದೊಡ್ಡ ಮಿಷಿನಲ್ಲಿ ಕೂಡ ಡಾಂಗ್ಚಿಂಗ್ ಬ್ರ್ಯಾಂಡಲ್ಲಿ ಚಿಕ್ಕ ಥ್ರೆಡ್ ಬರುತ್ತೆ. ಆದ್ದರಿಂದ ನೀವು ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಮಾರ್ಕೆಟಲ್ಲಿ ಅಡಾಪ್ಟರ್ ಸಿಗ್ಬಿಡುತ್ತೆ. ನಮ್ಮ ಹತ್ರ ಕೂಡ ಅವೈಲಬಲ್ ಇದೆ. ನೋಡಿ ಹಾಕ್ಬಿಟ್ಟು ಜಸ್ಟ್ ಇಲ್ಲಿ ಗ್ರೀಸ್ ಅಪ್ಲೈ ಮಾಡಿ ಹಾಕಿ ನಿಮಗೆ ನೋಡಿ ತಿರುಗಿಸ್ಬಿಡಿ ಸ್ನೇಹಿತರೆ. ನಿಮಗೆ ನಾರ್ಮಲ್ಲು ನೋಡಿ ತಿರುಗಿಸ್ತಾ ಇದ್ದಂಗೆ ನಿಮಗೆ ಆಟೋಮೆಟಿಕ್ ಟೈಟ್ ಆಗೋಗುತ್ತೆ. ನಿಮಗೆ ಸ್ಪ್ಯಾನರ್ ಕೂಡ ಕೊಟ್ಟಿರ್ತಾರೆ ನಿಮಗೆ. ನೋಡಿ ಸ್ಪ್ಯಾನರ್ ಹೇಗೆ ನೋಡಿ, ಈ ರೀತಿ ನಿಮ್ಮನ್ನ ಸ್ಪ್ಯಾನರ್ನ ಹೋಲ್ಡ್ ಮಾಡಿ ನೋಡಿ ಈ ಥರ ಅಡಾಪ್ಟರ್ ತೊಗೊಂಡು ನಿಮಗೆ ನೋಡ್ತಾ ಇರ್ಬೋದು ಜಸ್ಟ್ ನಿಮಗೆ ಟೈಟ್ ಮಾಡಿ ಸ್ನೇಹಿತರೆ. ನೋಡಿ ಹೋಗಿ ಟೈಟ್ ಆಗೋಯ್ತು ನಿಮಗೆ, ಆಟೋಮೆಟಿಕ್ ಟೈಟ್ ಆಗೋಗುತ್ತೆ ಸ್ನೇಹಿತರೆ. ನಿಮಗೆ ನೀವೇನು ಫುಲ್ ಟೈಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಸ್ಪಾನರಲ್ಲಿ ಹೋಲ್ಡ್ ಮಾಡೋಕ್ಕೆ ನಿಮ್ಗೆ ಏನಕ್ಕೆ ಮತ್ತೆ ಬಿಚ್ಚಬೇಕಾದ್ರೆ ಹಾಳಾಗುತ್ತೆ ಅಂತ ಏನು ಮಾಡಿರ್ತಾರೆ, ಸ್ಪಾನರ್ ಕೊಟ್ಟಿರ್ತಾರೆ. ಇನ್ನೊಂದು ಕಡೆನೂ ಸ್ಪಾನರ್ ಹಾಕ್ಬಿಟ್ಟು ನೀವು ನೋಡ್ಕೊಳ್ಳಿ, ಬಿಚ್ಚಬೇಕಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ಯಾವ ಥ್ರೆಡ್ಡು ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ನಮ್ಮದು ರೈಟ್ ಹ್ಯಾಂಡ್ ಥ್ರೆಡ್ಡೇ ಲೂಸು ಸ್ನೇಹಿತರೆ. ನಿಮಗೆ ಲೆಫ್ಟ್ ಹ್ಯಾಂಡ್ ಥ್ರೆಡ್ಡು ಟೈಟ್ ಮಾಡೋಕ್ಕೆ ನಿಮಗೆ ನೋಡಿ ಲೆಫ್ಟ್ ಸೈಡ್ ತಿರುಗಿಸಿದ್ರೆ ಟೈಟ್ ಆಗುತ್ತೆ, ರೈಟ್ ಸೈಡ್ ತಿರುಗಿಸಿದ್ರೆ ಲೂಸ್ ಆಗುತ್ತೆ. ಗೊತ್ತಾಯ್ತಲ್ಲ ನಿಮಗೆ. ಬಿಚ್ಚೋದು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಬಿಚ್ಚೋದು ಏನೋ ಇತ್ತು ಅಂದರೆ ಈ ವಿಡಿಯೋಲಿ ಇರುತ್ತೆ, ನಿಮಗೆ ನೋಡ್ಕೊಬೋದು ಸ್ನೇಹಿತರೆ. ಮತ್ತು ಬಾಲ್ ವಾಲ್ ನೋಡ್ತಾ ಇರ್ಬೋದು ನೀವು.
ಬಾಲ್ ವಾಲು ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ನಿಮಗೆ ನೋಡಿ ಬಾಲ್ ವಾಲ್ ಕೊಟ್ಟಿದ್ದಾರಲ್ಲ, ಬಾಲ್ ವಾಲ್ ಏನಕ್ಕೆ ಅಂದರೆ ಪೈಪು ನೀರು ಕನೆಕ್ಷನ್ ಕೊಡೋಕ್ಕೆ, ನಿಮಗೆ ಆನ್ ಆಫ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬಾಲ್ ವಾಲ್ ಕೊಟ್ಟಿರ್ತಾರೆ. ಇದ್ರ ವಾಟರ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಬರುತ್ತೆ ಅಂದರೆ ನಿಮಗೆ ಡೈರೆಕ್ಟು ಒಳಗಿಂದನೇ ನಿಮಗೆ ನೋಡ್ತಾ ಇರ್ಬೋದು, ಇದರೊಳಗೊಂದು ಹೋಲ್ ಇರುತ್ತೆ. ಹೋಲಿಂದ ನಿಮಗೆ ವಾಟರ್ ಕನೆಕ್ಷನ್ ಪೈಪ್ ಬಿಟ್ಟೊಳಗೆ ಬರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ನೀವು ಬಿಟ್ಟು ಹತ್ರ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ, ಬಿಟ್ಟು ಒಳಗಡೆ ನಿಮಗೆ ವಾಟರ್ ಕನೆಕ್ಷನ್ ಬರುತ್ತೆ ಸ್ನೇಹಿತರೆ. ಬನ್ನಿ ಬಿಟ್ಟು ಹೇಗೆ ಇನ್ಸರ್ಟ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ನಿಮಗೆ 5 ಇಂಚ್ ಬಿಟ್ಟು 125 127 mm ಬಿಟ್ಟು ಬರುತ್ತೆ. ಬನ್ನಿ ಹೇಗೆ ಇನ್ಸರ್ಟ್ ಮಾಡೋದು ಅಂದರೆ ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ ಸ್ನೇಹಿತರೆ. ನೀವು ನಾರ್ಮಲ್ಲು ಯಾವ ರೀತಿ ನಿಮಗೆ ಕೋರ್ ಕಟಿಂಗ್ ಮಷಿನ್ಗೆಲ್ಲ ಇನ್ಸರ್ಟ್ ಮಾಡ್ತೀರೋ ನೋಡಿ, ಜಸ್ಟ್ ಅದೇ ಥರ ನಿಮಗೆ ಇನ್ಸರ್ಟ್ ಮಾಡಿಬಿಡಿ. ನೀವು ಆರಾಮಾಗೆ ನೀವು ಓವರ್ ಟೈಟ್ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ, ರನ್ನಿಂಗ್ಗೆ ಆಟೋಮೆಟಿಕ್ ಟೈಟ್ ಆಗಿಬಿಡುತ್ತೆ. ನಿಮಗೆ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ನಿಮಗೆ ಮಷೀನು ಫಿಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು. ತುಂಬಾ ಹೆವಿ ಆದಂಥ ಬರುತ್ತೆ ನಿಮಗೆ, ಅಪ್ ಟು 7 ಇಂಚ್ವರೆಗೂ ನೀವು ಹೋಲ್ ಆಗ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ನಿಮಗೆ ಒಟ್ಟಿನಲ್ಲಿ ಹಿಡ್ಕೊಳ್ಳೋರು ತುಂಬ ಗಟ್ಟಿಯಾಗಿರಬೇಕು ಅಷ್ಟೇ ಸ್ನೇಹಿತರೆ. ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಸ್ನೇಹಿತರೆ. ಬನ್ನಿ ಬಿಟ್ಟೆಲ್ಲ ಹಾಕಾಯಿತು, ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ವಾ ಹೇಗೆ ವರ್ಕ್ ಆಗ್ತಾ ಇದೆ ಅಂತ. ಸ್ನೇಹಿತರೆ ಇಷ್ಟೊತ್ತು ನಿಮಗೆ ಗೇರ್ 1ನಲ್ಲಿದೆ. ಬನ್ನಿ ಇದರಲ್ಲಿ ಗೇರ್ ಕೂಡ ಬರುತ್ತೆ, ನಿಮಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಗೇರ್ ಕೂಡ ಬರುತ್ತೆ, ಗೇರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ನೋಡಿ 1ನಲ್ಲಿ ಓಡ್ತಾ ಇದೆ, ಸ್ವಲ್ಪ ಲೋಡ್ ಬಂದ್ಬಿಟ್ಟು ಕಮ್ಮಿ ಇರುತ್ತೆ ಸ್ನೇಹಿತರೆ ನಿಮಗೆ. ಇವಾಗ ಬನ್ನಿ ಗೇರ್ ಚೇಂಜ್ ಮಾಡೋಣ. ನೋಡ್ತಾ ಇರ್ಬೋದು ಗೇರ್ ಚೇಂಜ್ ಮಾಡೋ ರೀತಿ ಯಾವುದು ಅಂದರೆ ನಿಮಗೆ ಇದೆ. ನೋಡ್ತಾ ಇರ್ಬೋದು ಇವಾಗ 2ನೇ ಗೇರಲ್ಲಿ ಇಕ್ಕಿದ್ದೀನಿ ನೋಡಿ. ಇವಾಗ ಸ್ವಲ್ಪ ನಮಗೆ ರನ್ನಿಂಗು ಟೈಟ್ ಅನಿಸ್ತಾ ಇದೆ ಸ್ನೇಹಿತರೆ. ಅದೇ ನಿಮಗೆ 3ನೇ ಗೇರಲ್ಲಿ ಇಕ್ಕೋಣ ಸ್ನೇಹಿತರೆ. ನೋಡ್ತಾ ಇರ್ಬೋದು 3ನೇ ಗೇರಲ್ಲಿ ಇಕ್ಕೋಣ ನೋಡಿ, ಇನ್ನೂ ಟೈಟಾಗಿ ರನ್ನಿಂಗ್ ಆಗುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ. ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ ನೀವು. ನಿಮಗೆ ಇದರಲ್ಲಿ ಅಪ್ ಟು ನೀವು 25 mm ಇಂದ ಹಿಡಿದು 190 mm ವರೆಗೂ ಕೂಡ ಬಿಟ್ಟು ಯೂಸ್ ಮಾಡ್ಬೋದು ಸ್ನೇಹಿತರೆ. 7 ಇಂಚ್ವರೆಗೂ ನಿಮಗೆ ಗೋಡೆಗೆ ಚಿಮ್ನಿ ಹೋಲ್ ಆಗಿರ್ಬೋದು, 5 ಇಂಚ್ ಪೈಪಿಗಾಗಿರ್ಬೋದು, ಎಲ್ಲ ರೀತಿ ವರ್ಕ್ ಮಾಡ್ಬೋದು. ನೆಲಕ್ಕೂ ಮಾಡ್ಬೋದು ಸ್ನೇಹಿತರೆ. ಸ್ವಲ್ಪ ನೋಡ್ಕೊಂಡು ಮಾಡಿ, ಏನಕ್ಕೆ ಅಂದರೆ ನಮಗೆ ಕೈ ತಿರುಗಿಸೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹೆವಿ ಮಿಷಿನ್ ಏನೋ ಹೆವಿ ಇರುತ್ತೆ, ಆದರೆ ನಾವು ಹಿಡ್ಕೊಳ್ಳೋರು ಗಟ್ಟಿಗಿರಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಸಜೆಷನ್ ಏನು ಹೇಳ್ತೀವಿ, ಕೆಳಗೆ ನೆಲಕ್ಕೆ ಹಾಕ್ಬೇಕಂದ್ರೆ ಸ್ವಲ್ಪ ಕಮ್ಮಿ ಸೈಜಿಂದ ಹಾಕಿ. ದೊಡ್ಡದೆಲ್ಲ ಹಾಕಕ್ಕೆ ಹೋದರೆ ದೊಡ್ಡ ಕೋರ್ ಕಟಿಂಗ್ ಯೂಸ್ ಮಾಡಿ ಸ್ನೇಹಿತರೆ. ಬನ್ನಿ ನಿಮಗೆ ಇದು ಒಂದು ಚಿಕ್ಕ ಕ್ಲಿಪ್ ಕೂಡ ನಾನು ಹಾಕಿರ್ತೀನಿ, ನಿಮಗೆ ಹೇಗೆ ವರ್ಕ್ ಆಗ್ತಾ ಇರೋದು ವಿಡಿಯೋ ಹೋಲ್ ಆಗ್ತಾ ಇರೋದು ನೋಡ್ಕೊಂಬನ್ನಿ ಸ್ನೇಹಿತರೆ. ನೀವು ಎಲ್ಲ ಪ್ರತಿಯೊಂದು ವಿಡಿಯೋ ಡೀಟೇಲಿಂಗ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ, ನೋಡ್ಕೊಂಬಂದಿದ್ದೀರಾ. ಈ ವಿಡಿಯೋ ಏನು ಅನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.